ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಲೂರಿನ ಒಂದು ಬಾಡಿಗೆ ಮನೆಯಲ್ಲಿ ಒಬ್ಬ ಆಟೋ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಬಾಡಿಗೆ ಮನೆಗೆ ಒಂದು ಫ್ಯಾಮಿಲಿ ಶಿಫ್ಟ್ ಆಗ್ತಾ ಇದ್ದಾರೆ ಅಂದರೆ ಅವರು ಆ ಬಾಡಿಗೆ ಮನೆಯ ವಿವರಗಳನ್ನು ಪೂರ್ತಿಯಾಗಿ ತಿಳ್ಕೋಬೇಕು. ಮುಂಚೆ ಆ ಮನೆಯಲ್ಲಿ ಯಾರಿದ್ರು, ಯಾಕೆ ಅವರು ಆ ಮನೆಯನ್ನು ಖಾಲಿ ಮಾಡಿದ್ರು, ಆ ಮನೆಯಲ್ಲಿ ಯಾವುದಾದ್ರೂ ಸಾವು ನೋವುಗಳು ಆಗಿದೆಯಾ, ಈ ರೀತಿ ಹಿಂದೆ ಮುಂದೆ ವಿಚಾರಿಸ್ಕೊಂಡು ಆಮೇಲೆ ಆ ಮನೆಗೆ ಶಿಫ್ಟ್ ಆಗೋದು ತುಂಬ ಒಳ್ಳೆಯದು. ಒಂದು ವೇಳೆ ಆ ರೀತಿ ಹಿಂದೆ ಮುಂದೆ ಏನು ತಿಳ್ಕೊಳ್ದೆ ಬಾಡಿಗೆ ಮನೆಗೆ ಶಿಫ್ಟ್ ಆದರೆ ಈ ವಿಡಿಯೋದಲ್ಲಿ ಆ ಆಟೋ ಡ್ರೈವರ್ಗೆ ಆದ ಅನುಭವನೇ ನಿಮಗೂ ಕೂಡ ಆಗಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾಲೂರಿನ ಬಾಡಿಗೆ ಮನೆಯಲ್ಲಿ ಆ ಆಟೋ ಡ್ರೈವರ್ಗೆ ಅವತ್ತು ರಾತ್ರಿ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಮಾಲೂರಿನ ಆ ಬಾಡಿಗೆ ಮನೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ಆಟೋ ಡ್ರೈವರ್ನ ಹೆಸರು ಅರವಿಂದ್. ಇನ್ನು ಅರವಿಂದ್ ಅವರ ತಂದೆ ಆರ್ಮುಗಂ ಮತ್ತು ತಾಯಿ ಮಹಾಲಕ್ಷ್ಮಿ, ಹೀಗೆ ಟೋಟಲ್ಲಾಗಿ 3 ಜನ ಚೆನ್ನೈನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇನ್ನು ವೃತ್ತಿಯಲ್ಲಿ ಅರವಿಂದ್ ಮತ್ತು ಅವರ ತಂದೆ ಆರ್ಮುಗಂ ಇಬ್ಬರೂ ಕೂಡ ಆಟೋ ಓಡಿಸ್ತಾ ಇರ್ತಾರೆ. ಇನ್ನು ಅರವಿಂದ್ಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2010ರಲ್ಲಿ. ಈ ರೀತಿ ಅರವಿಂದ್ ಮತ್ತು ಅವರ ಫ್ಯಾಮಿಲಿ, ಅವರ ಲೈಫ್ ಎಲ್ಲರಂತೆ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಕೊನೆಗೆ ಒಂದು ದಿನ ಅರವಿಂದ್ಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಆಗ ಅರವಿಂದ್ ತಮಿಳು ಆಚಾರದಂತೆ ಸೆಲ್ವಿ ಅನ್ನೋ ಹುಡುಗಿಯನ್ನು ಮದುವೆ ಆಗ್ತಾರೆ. ಈಗ ಅರವಿಂದ್ ಅವರ ಮನೆಯಲ್ಲಿ ಟೋಟಲ್ ಆಗಿ 4 ಜನ ಇರ್ತಾರೆ. ಇದೇ ರೀತಿಯೇ ತಿಂಗಳುಗಳು ಕಳೆದು ಹೋಗುತ್ತೆ. ಆದರೆ ದಿನಗಳು ಕಳೀತಾ ಮನೆಯಲ್ಲಿ ಅತ್ತೆ ಸೊಸೆಗೆ ಜಗಳಗಳು, ಮನಸ್ತಾಪಗಳು ಶುರುವಾಗುತ್ತೆ. ಹೋಗ್ತಾ ಅತ್ತೆ ಸೊಸೆಯ ನಡುವೆ ಎಷ್ಟು ಜಗಳಗಳು ಆಗ್ತಾ ಇತ್ತು ಅಂದರೆ, ಹೊರಗಡೆ ಡ್ಯೂಟಿಗೆ ಅಂತ ಹೋಗ್ತಾ ಇದ್ದ ಆರ್ಮುಗಂ ಮತ್ತು ಅವರ ಮಗ ಅರವಿಂದ್ ಇಬ್ಬರಿಗೂ ಮನೆಗೆ ಬರೋದಕ್ಕೆ ಬೇಜಾರಾಗ್ತಾ ಇತ್ತು. ಆದರೂ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತಾ ಇವರ ಸಂಸಾರ ಹೋಗ್ತಾ ಇರುತ್ತೆ. ಆದರೆ ಒಂದು ದಿನ ಮನೆಯಲ್ಲಿ ಅತ್ತೆ ಸೊಸೆಯ ನಡುವೆ ಜಗಳ ವಿಪರೀತಕ್ಕೆ ಹೋಗ್ಬಿಡುತ್ತೆ. ಸೊ ಬೇರೆ ದಾರಿ ಇಲ್ಲದೆ ಆಗ ಅರವಿಂದ್ ಮನೆಯಲ್ಲಿ ಇದ್ದರೆ ಹೀಗೆ ಜಗಳಗಳು ಆಗ್ತಾನೆ ಇರುತ್ತೆ ಅಂತ ಮನೆ ಬಿಟ್ಟು ಸಪ್ರೇಟಾಗಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ನಲ್ಲಿ ಅರವಿಂದ್ ಮನೆ ಬಿಟ್ಟು ಸಪ್ರೇಟಾಗಿ ಬೆಂಗಳೂರಿಗೆ ಹೋಗ್ಬಿಡೋಣ, ಅಲ್ಲಿ ಆಟೋ ಓಡಿಸ್ಕೊಂಡು ಜೀವನ ನಡೆಸೋಣ ಅಂತ ಅನ್ಕೋತಾರೆ. ಆದರೆ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳು ರೇಟ್ ಜಾಸ್ತಿ ಇರುತ್ತೆ, ಜೀವನ ನಡೆಸೋದು ಕಷ್ಟ ಆಗಬಹುದು. ಅದಕ್ಕೆ 1-2 ವರ್ಷ ಬೇರೆ ಎಲ್ಲಾದರೂ ಹೋಗಿ ಅಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಬೆಂಗಳೂರಿನಲ್ಲಿ ಸೆಟಲ್ ಆಗೋಣ ಅಂತ ಮನಸ್ಸಿನಲ್ಲಿ ಅನ್ಕೋತಾರೆ. ಈ ರೀತಿ ಅರವಿಂದ್ ಮಾಲೂರಿನ ಅಪ್ಪಯ್ಯನ ಅಗ್ರಹಾರ ಅನ್ನೋ ಹಳ್ಳಿಯಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ನೋಡ್ತಾರೆ. ಅದೊಂದು ಶೀಟ್ ಮನೆಯಾಗಿತ್ತು ಮತ್ತು ಆ ಮನೆ ಆ ಊರಿನ ಕೊನೆಯಲ್ಲಿ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಡಿಗೆ ಕೂಡ ಕಡಿಮೆ ಇತ್ತು. ಅದಕ್ಕೋಸ್ಕರ ಅರವಿಂದ್ ಚೆನ್ನೈನಿಂದ ಹೆಂಡತಿನ ಕರ್ಕೊಂಡು ಬಂದು ಮಾಲೂರಿನ ಅಪ್ಪಯ್ಯನ ಅಗ್ರಹಾರ ಅನ್ನೋ ಹಳ್ಳಿಯ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ. ಈ ರೀತಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಆ ಕಡೆ ಚೆನ್ನೈನಲ್ಲಿ ಅವರ ತಂದೆ ತಾಯಿ ಕೂಡ ಚೆನ್ನಾಗಿರ್ತಾರೆ. ಈ ಕಡೆ ಮಾಲೂರಿನಲ್ಲಿ ಅರವಿಂದ್ ಮತ್ತು ಅವರ ಹೆಂಡತಿ ಸೆಲ್ವಿ ಇಬ್ಬರೂ ಕೂಡ ಚೆನ್ನಾಗಿರ್ತಾರೆ. ಅರವಿಂದ್ ಕೂಡ ಮಾಲೂರಿನಲ್ಲೇ ಆಟೋ ಓಡಿಸ್ತಾ ಇರ್ತಾರೆ. ಬೆಳಗ್ಗೆ ಎದ್ದು ಡ್ಯೂಟಿಗೆ ಅಂತ ಹೋಗ್ಬಿಟ್ರೆ ಮನೆಗೆ ವಾಪಸ್ ಬರುವಷ್ಟರಲ್ಲೇ ರಾತ್ರಿ 9 ಗಂಟೆ ಆಗೋಗ್ತಾ ಇತ್ತು. ಆದರೆ ಒಂದು ದಿನ ಅರವಿಂದ್ ಏನು ಮಾಡ್ತಾರೆ ಅಂದರೆ ಸಂಜೆ ಬೇಗ ಮನೆಗೆ ಬಂದುಬಿಡ್ತಾರೆ. ಮನೆಗೆ ಬಂದು ಹೆಂಡತಿಯಾದ ಸೆಲ್ವಿ ಹತ್ರ
ಬೇಗ ಬೇಗ ರೆಡಿಯಾಗು, ಥಿಯೇಟರ್ಗೆ ಹೋಗಿ ಫಿಲಿಮ್ ನೋಡಿಕೊಂಡು ಹೊರಗಡೆನೆ ಊಟ ಮಾಡ್ಕೊಂಡು ಬರೋಣ ಇವತ್ತು ಅಂತ ಹೇಳ್ತಾರೆ. ಯಾಕಂದರೆ ಅವರು ಗಂಡ ಹೆಂಡತಿ ಇಬ್ಬರು ಚೆನ್ನೈನಿಂದ ಮಾಲೂರಿಗೆ ಬಂದಾಗಿಂದ ಒಟ್ಟಿಗೆ ಎಲ್ಲೂ ಹೋಗಿರಲಿಲ್ಲ. ಈ ರೀತಿ ಅರವಿಂದ್ ಮತ್ತು ಅವರ ಹೆಂಡತಿ ಇಬ್ಬರು ಥಿಯೇಟರ್ಗೆ ಹೋಗಿ ಫಿಲಿಮ್ ನೋಡಿಕೊಂಡು ಮನೆಗೆ ವಾಪಸ್ ಬರ್ತಾರೆ. ಆದರೆ ಅರವಿಂದ್ ಅವರ ಹೆಂಡತಿ ಮನೆ ಬಾಗಿಲನ್ನು ಓಪನ್ ಮಾಡಿದ ತಕ್ಷಣ ಒಳಗೆ ಕಂಡ ದೃಶ್ಯವನ್ನು ನೋಡಿ ಇಬ್ಬರು ಭಯ ಬಿದ್ದೋಗ್ತಾರೆ. ಯಾಕಂದರೆ ಮನೆಯಲ್ಲಿ ಎಲ್ಲ ವಸ್ತುಗಳು ಚೆಲ್ಲ ಪಿಲ್ಲಿಯಾಗಿ ಕೆಳಗೆ ಬಿದ್ದಿತ್ತು. ಅಡುಗೆ ಮನೆಯಲ್ಲಿದ್ದ ಡಬ್ಬಗಳು, ಲೋಟಗಳು ಮತ್ತು ತಟ್ಟೆಗಳು ನೆಲದಲ್ಲಿ ಎಲ್ಲಂದರೆ ಅಲ್ಲಿ ಬಿದ್ದಿತ್ತು. ಒಳಗೆ ಹೋಗಿ ನೋಡಿದಾಗ ಇಬ್ಬರಿಗೂ ಮತ್ತೊಂದು ಶಾಕ್ ಕಾದಿತ್ತು. ಅದೇನೆಂದರೆ ಅವರ ಬೆಡ್ ಮೇಲೆ ಯಾರೋ ಚೆನ್ನಾಗಿ ಮಲಗಿದ ಹಾಗೆ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ಸೆಲ್ವಿ ಗಂಡನಾದ ಅರವಿಂದ್ಗೆ, ರೀ ಏನ್ರಿ ಇದು, ಏನು ನಡೀತಾ ಇದೆ ಇಲ್ಲಿ? ಕಿಚನ್ನಲ್ಲಿ ನೋಡಿದ್ರೆ ಎಲ್ಲ ಎಲ್ಲಂದರೆ ಅಲ್ಲಿ ಬಿದ್ದಿದೆ, ಬೆಡ್ರೂಮ್ನಲ್ಲಿ ಯಾರೋ ಮಲ್ಕೊಂಡು ಒದ್ದಾಡಿ ಹೋಗಿರೋ ಥರ ಕಾಣಿಸ್ತಾ ಇದೆ, ಏನ್ರಿ ಇದು ವಿಚಿತ್ರ ಅಂತ ಕೇಳ್ತಾಳೆ. ಆದರೆ ಅರವಿಂದ್ಗೂ ಕೂಡ ಇದೆಲ್ಲ ಹೇಗಾಯಿತು, ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ. ಆದರೆ ಹೆಂಡತಿ ಭಯ ಬೀಳ್ತಾಳೆ ಅಂತ ಅರವಿಂದ್ ಏನು ಮಾಡ್ತಾರೆ ಅಂದರೆ ಕಿಚನ್ನಲ್ಲಿ ಓಪನ್ ಆಗಿದ್ದ ಒಂದು ಕಿಟಕಿಯನ್ನು ತೋರಿಸಿ, ಲೇ ಸೆಲ್ವಿ ಹಂಗಪ್ಪಾರೆ, ಕಿಚನ್ನಲ್ಲಿ ವಿಂಡೋ ಡೋರ್ನ ಮುಚ್ಚೇ ಇಲ್ಲ ನೀನು, ಮೋಸ್ಟ್ಲಿ ಯಾವುದೋ ಬೆಕ್ಕು ಇದರ ಒಳಗಿಂದ ಬಂದು ಮನೆಯಲ್ಲಿರೋ ವಸ್ತುಗಳನ್ನು ನೆಲಕ್ಕೆ ತಳ್ಳಿದೆ, ಅದೇ ಬೆಕ್ಕುನೇ ಬೆಡ್ರೂಮ್ನಲ್ಲೂ ಒದ್ದಾಡಿ ಮಲ್ಕೊಂಡು ಹೋಗಿದೆ ಅಷ್ಟೇ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತೀಯಾ, ಬಾಬಾ ಟೈಮ್ ಆಯಿತು ಇದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿ ಎಲ್ಲ ವಸ್ತುಗಳನ್ನು ಎತ್ತಿಟ್ಟು ಅವತ್ತು ರಾತ್ರಿ ನಿದ್ದೆ ಹೋಗ್ಬಿಡ್ತಾರೆ. ಅದೇ ನೋಡಿ ಅವರು ಆ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ ಕೊನೆಯ ರಾತ್ರಿ. ಯಾಕಂದರೆ ಆವತ್ತಿಂದ ಆ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಹೀಗೆ ಒಂದು ದಿನ ರಾತ್ರಿ ಅರವಿಂದ್ ಮತ್ತು ಸೆಲ್ವಿ ಇಬ್ಬರು ಬೆಡ್ರೂಮ್ನಲ್ಲಿ ಮಲಗಿರುವಾಗ ಕರೆಕ್ಟಾಗಿ ಮಧ್ಯರಾತ್ರಿ 2 ಗಂಟೆಗೆ ಅವರಿಬ್ಬರಿಗೂ ಒಂದು ಶಬ್ದ ಕೇಳಿಸುತ್ತೆ. ಅದೇನೆಂದರೆ ಯಾರೋ ಆ ಮನೆಯ ಶೀಟ್ ಮೇಲೆ ಹತ್ತಿ ಓಡಾಡ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಆಗ ಸೆಲ್ವಿ ಗಂಡನಿಗೆ, ರೀ ನೋಡ್ರಿ ಯಾರೋ ನಮ್ಮ ಮನೆ ಶೀಟ್ ಮೇಲೆ ಹತ್ತಿದ್ದಾರೆ, ಹೋಗಿ ನೋಡ್ರಿ ಯಾರು ಅಂತ, ಒಡೆದೋದ್ರೆ ನಾವೇ ಅದನ್ನು ಕಟ್ಕೊಡ್ಬೇಕು ಓನರ್ಗೆ ಅಂತ ಹೇಳ್ತಾಳೆ. ಆಗ ಅರವಿಂದ್ ಮನೆಯಿಂದ ಆಚೆ ಬಂದು ಶೀಟ್ ಮೇಲೆ ನಡೆದಾಡ್ತಾ ಇರೋದು ಯಾರು ಅಂತ ನೋಡ್ತಾನೆ. ಆದರೆ ಆ ಮನೆಯ ಸೀಟ್ ಮೇಲೆ ಯಾರೂ ಇರೋದಿಲ್ಲ. ಆದರೆ ಅರವಿಂದ್ ಅಲ್ಲಿ ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡ್ತಾನೆ. ಅದೇನೆಂದರೆ ಅರವಿಂದ್ ಬಾಡಿಗೆಗೆ ಪಡೆದಿದ್ದ ಆ ಮನೆಯ ಹಿಂದೆ ಒಂದು 2 ಎಕರೆ ಖಾಲಿ ಸ್ಥಳವಿತ್ತು. ಅಲ್ಲಿ ಸುಮಾರು ಒಂದು 20 ನಾಯಿಗಳು ಅವರ ಮನೆ ಕಡೆನೇ ನೋಡಿಕೊಂಡು ತುಂಬ ವಿಚಿತ್ರವಾಗಿ ಅಳ್ತಾ ಇದ್ವು. ಅದನ್ನು ನೋಡಿ ಅರವಿಂದ್ಗೆ, ಯಾಕೆ ಊರಿನಲ್ಲಿರೋ ನಾಯಿಗಳೆಲ್ಲ ನಮ್ಮ ಮನೆ ಹಿಂದೆನೇ ಇದ್ದಾವಲ್ವಾ, ಅದು ಬೇರೆ ನಮ್ಮ ಮನೆ ಕಡೆನೇ ನೋಡಿಕೊಂಡು ಅಳ್ತಾ ಇದ್ದಾವಲ್ವಾ, ಯಾಕಿರ್ಬೋದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಆದರೆ ಈ ವಿಚಾರವನ್ನು ಹೆಂಡತಿಯಾದ ಸೆಲ್ವಿಗೆ ಹೇಳಿದ್ರೆ ಮತ್ತಷ್ಟು ಭಯ ಬೀಳ್ತಾಳೆ ಅಂತ ಮನೆಯಲ್ಲಿ ಹೇಳೋದಿಲ್ಲ. ಹೆಂಡತಿ ಯಾರು ಅಂತ ಕೇಳಿದಾಗ ಯಾವುದೋ 1-2 ಕೋತಿಗಳು ಬಂದಿತ್ತು, ಹೊರಟೋದ್ವು ಅಂತ ಸುಳ್ಳು ಹೇಳಿಬಿಡ್ತಾನೆ. ಈ ರೀತಿ ಪ್ರತಿದಿನ ರಾತ್ರಿ 12 ಗಂಟೆ ಮೇಲೆ ಅವರಿಬ್ಬರಿಗೂ ಏನಾದರೂ ಒಂದು ಶಬ್ದ ಕೇಳಿಸೋದು, ನಾಯಿಗಳು ಜೋರಾಗಿ ಅಳೋದು, ಈ ರೀತಿ ಯಾವುದಾದ್ರೂ ಒಂದೊಂದು ಆತಂಕಗಳು ನಡೀತಾನೆ ಇರುತ್ತೆ. ಆದರೂ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಅವರಿಬ್ಬರು ಅದೇ ಮನೆಯಲ್ಲಿ ಸಂಸಾರ ನಡೆಸ್ತಾ ಇರ್ತಾರೆ. ಹೀಗೆ ಕೆಲವು ವಾರಗಳು ಕಳೆದು ಹೋಗುತ್ತೆ. ಒಂದು ದಿನ ಅರವಿಂದ್ ಅವರ ಹೆಂಡತಿ ಸೆಲ್ವಿ ಪೊಂಗಲ್ ಹಬ್ಬಕ್ಕೆ ಅಂತ ತವರು ಮನೆಗೆ ಹೋಗಿರ್ತಾರೆ. ಈ ಕಡೆ ಮನೆಯಲ್ಲಿ ಅರವಿಂದ್ ಒಬ್ಬನೇ ಇರ್ತಾನೆ. ಮನೆ ಕಡೆ ನೋಡಿಕೊಂಡು ಆಟೋ ಓಡಿಸ್ಕೊಂಡು ಇರ್ತಾನೆ. ಆದರೆ ಒಂದು ಅಮಾವಾಸ್ಯೆಯ ದಿನ ಅರವಿಂದ್ ಏನು ಮಾಡ್ತಾನೆ ಅಂದರೆ
ಲೈಟಾಗಿ ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಬೇಗ ಬಂದುಬಿಡ್ತಾನೆ. ಮನೆಯಲ್ಲಿ ಮೊಟ್ಟೆ ಫ್ರೈ ಮಾಡಿಕೊಂಡು ತಿಂದು ಮಲ್ಕೋತಾನೆ. ಹೀಗೆ ಚೆನ್ನಾಗಿ ನಿದ್ದೆಗೆ ಜಾರಿದ ಅರವಿಂದ್ಗೆ ಮಧ್ಯರಾತ್ರಿಯಲ್ಲಿ 1 ಗಂಟೆಗೆ ಎಚ್ಚರವಾಗುತ್ತೆ. ನಿದ್ದೆಯಿಂದ ಎದ್ದಾಗ ಅರವಿಂದ್ ತೆಕೆಗೆ ಬೆವರ್ತಾ ಇರ್ತಾನೆ. ಆದರೆ ಮಲಗುವಾಗ ಅರವಿಂದ್ ಬೆಡ್ರೂಮ್ನಲ್ಲಿದ್ದ ಫ್ಯಾನ್ನ ಆನ್ ಮಾಡಿಕೊಂಡು ಮಲಗಿದ್ರು. ಆದರೆ ಈಗ ನೋಡಿದ್ರೆ ಫ್ಯಾನ್ ಆಫ್ ಆಗಿದೆ. ಆಗ ಅರವಿಂದ್ ಗೋಡೆಯಲ್ಲಿ ಸ್ವಿಚ್ ಬೋರ್ಡ್ನ ಕಡೆ ನೋಡಿದಾಗ ಯಾರೋ ಸ್ವಿಚ್ನ ಆಫ್ ಮಾಡಿರ್ತಾರೆ. ಆದರೆ ವಿಚಿತ್ರ ಏನಂದರೆ ಮನೆಯಲ್ಲಿ ಅರವಿಂದ್ ಒಬ್ಬನೇ ಇದ್ದಿದ್ದು, ಹೆಂಡತಿ ಕೂಡ ಊರಿಗೆ ಹೋಗಿರ್ತಾಳೆ. ಹಾಗಾದರೆ ಸ್ವಿಚ್ ಆಫ್ ಮಾಡಿದ್ದು ಯಾರು ಅನ್ನೋ ಗೊಂದಲ ಅರವಿಂದ್ ತಲೆಯಲ್ಲಿ ಮೂಡುತ್ತೆ. ಈಗ ಅರವಿಂದ್ಗೆ ಆ ಮನೆಯ ಬಗ್ಗೆ ಸ್ವಲ್ಪನೇ ಅನುಮಾನಗಳು ಶುರುವಾಗುತ್ತೆ. ಆದರೂ ಇನ್ನೂ ಒಂದು ಸರಿ ನೋಡಲೇಬೇಕು ಅಂತ ಸುಮ್ಮನೆ ಆಗ್ತಾನೆ. ಹೀಗೆ ಆವತ್ತು ರಾತ್ರಿ ಕಳೆದು ಹೋಗುತ್ತೆ. ಇದಾದ ನಂತರ ನೆಕ್ಸ್ಟ್ ದಿನ ಅರವಿಂದ ಎಂದಿನಂತೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾನೆ. ಮನೆ ಮುಂದೆ ಆಟೋ ನಿಲ್ಲಿಸಿ ಬಾಗಿಲು ತೆಗೆಯೋಣ ಅಂತ ಹೋದರೆ ಅರವಿಂದ್ಗೆ ಶಾಕ್ ಕಾದಿತ್ತು. ಯಾಕಂದರೆ ಆಲ್ರೆಡಿ ಮನೆಯ ಬಾಗಿಲು ಸ್ವಲ್ಪ ಓಪನ್ ಆಗಿತ್ತು. ಒಳಗೆ ಹೋಗಿ ನೋಡಿದಾಗ ಅರವಿಂದ್ ಅವನ ಕಣ್ಣನ್ನು ಅವನೇ ನಂಬೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮನೆಯಲ್ಲಿ ಹೆಂಡತಿಯಾದ ಸೆಲ್ವಿ ತಲೆ ತುಂಬ ಮಲ್ಲಿಗೆ ಹೂ ಮುಡ್ಕೊಂಡು ಮದುವೆ ಹೆಣ್ಣಿನ ರೀತಿ ರೆಡಿಯಾಗಿ ಕೂತ್ಕೊಂಡಿದ್ಲು. ಆಶ್ಚರ್ಯದಿಂದ ಅರವಿಂದ್, ಯಾವಾಗ ಬಂದೆ? ಹೇಳಬೇಕು ತಾನೇ ಬರ್ತಾ ಇದ್ದೀನಿ ಅಂತ. ಸ್ಟೇಷನ್ಗೆ ಬಂದು ಕರ್ಕೊಂಡು ಬರ್ತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಅವರ ಹೆಂಡತಿ, ಇರಲಿ ಬಿಡಿ ಪರವಾಗಿಲ್ಲ, ನನಗೂ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅರವಿಂದ್ ಸರಿ ಆಯಿತು ಅಂತ ಸುಮ್ಮನಾಗಿ ಊಟ ಮಾಡಿ ಬೆಡ್ರೂಮ್ನಲ್ಲಿ ಮಲ್ಕೋತಾನೆ. ಹೀಗೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದ ಹಾಗೆ ಅವರ ಹೆಂಡತಿ ತುಂಬ ರೊಮ್ಯಾಂಟಿಕ್ ಆಗಿಬಿಡ್ತಾಳೆ. ಬೇಡ ಬೇಡ ಅಂದರೂ ಅರವಿಂದ್ ಮೈ ಮೇಲೆ ಬೀಳ್ತಾ ಇರ್ತಾಳೆ. ಇದಾದ ನಂತರ ಅರವಿಂದ್ ಬಾತ್ರೂಮ್ ಒಳಗೆ ಹೋಗಿ ಆಚೆ ಬರುವಷ್ಟರಲ್ಲೇ ಮನೆಯಲ್ಲಿ ಅವರ ಹೆಂಡತಿ ಇರಲಿಲ್ಲ. ಆಗ ಅನುಮಾನ ಬಂದ ಅರವಿಂದ್ ಆಟೋ ಸ್ಟಾರ್ಟ್ ಮಾಡಿಕೊಂಡು ಸಿಟಿ ಒಳಗೆ ಹೋಗಿ STD ಬೂತ್ನಿಂದ ಅತ್ತೆಯ ಮನೆಗೆ ಕಾಲ್ ಮಾಡ್ತಾನೆ. ಆ ಕಡೆಯಿಂದ ಫೋನ್ ರಿಸೀವ್ ಮಾಡಿದ ಅವರ ಅತ್ತೆ ಹಲೋ ಅಂತಾರೆ. ಆಗ ಅರವಿಂದ್, ಅತ್ತೆ ಸೆಲ್ವಿ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದಾಗ ಅದಕ್ಕೆ ಅವರ ಅತ್ತೆ, ನಿದ್ದೆ ಹೋಗ್ತಾ ಇದ್ದಾಳೆ ಅರವಿಂದ್, ಎಬ್ಬರಿಸ್ಬೇಕಾ, ಫೋನ್ ಕೊಡಲಾ ಅಂತ ಕೇಳ್ತಾರೆ. ಅದಕ್ಕೆ ಅರವಿಂದ್, ಬೇಡ ಬೇಡ ಮಲಗಲಿ ಬಿಡಿ, ಬೆಳಗ್ಗೆ ಕಾಲ್ ಮಾಡ್ತೀನಿ, ಫೋನ್ ಮಾಡಿದ್ದೆ ಅಂತ ಹೇಳಿ ಸಾಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇದಾದ ಮೇಲೆ ನೆಕ್ಸ್ಟ್ ದಿನ ಅರವಿಂದ್ ಆ ಊರಿನಲ್ಲಿ ವಿಚಾರಿಸಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಇದಕ್ಕೂ ಮುಂಚೆ ಆ ಮನೆಯಲ್ಲಿ ಒಬ್ಬಳು ಹೆಂಗಸು ಇದ್ಲಂತೆ. ಅವಳು ಮೈ ಮಾರಿಕೊಂಡು ಜೀವನ ನಡೆಸ್ತಾ ಇದ್ದ ಹೆಂಗಸಾಗಿದ್ಲು. ಆದರೆ ಕಾರಣಾಂತರಗಳಿಂದ ಆ ಹೆಂಗಸು ಒಂದು ದಿನ ಅದೇ ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಸತ್ತು ಹೋಗ್ತಾಳೆ ಅಂತ ಗೊತ್ತಾಗುತ್ತೆ. ಇದಾದ ಮೇಲೆ ಹಿಂದೆ ಮುಂದೆ ಯೋಚನೆ ಮಾಡದೆ ಅರವಿಂದ್ ಆ ಮನೆಯನ್ನು ಖಾಲಿ ಮಾಡಿ ಬೇರೆ ಮನೆಗೆ ಶಿಫ್ಟ್ ಆಗ್ತಾನೆ. ಆ ನಂತರ ಅವನೇ ಅತ್ತೆ ಮನೆಗೆ ಹೋಗಿ ಸೆಲ್ವಿಯನ್ನು ಕರ್ಕೊಂಡು ಬರ್ತಾನೆ. ಇದು ಒಬ್ಬ ಆಟೋ ಡ್ರೈವರ್ಗೆ ಒಂದು ಬಾಡಿಗೆ ಮನೆಯಲ್ಲಿ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.